ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸೆನ್ಸಸ್ ಆ್ಯಪ್ HLO ಸೆನ್ಸಸ್ ಆ್ಯಪ್ 2027 ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಆ್ಯಪ್ನ ಹೇಗೆ ಬಳಸಬೇಕು, ಅದರ ಉಪಯೋಗಗಳೇನು ಅನ್ನೋದನ್ನು ಸರಳವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ HLO ಸೆನ್ಸಸ್ ಆ್ಯಪ್ ಅಂದರೆ ಏನು? ಇದೊಂದು ಸರ್ಕಾರದಿಂದ ಕ್ರಿಯೇಟ್ ಮಾಡಿಕೊಟ್ಟಿರುವಂತಹ ಅಧಿಕೃತವಾದ ಆ್ಯಪ್. ಜನಗಣತಿ ಮಾಹಿತಿಯನ್ನು ಸಂಗ್ರಹಿಸಲು ಇದನ್ನು ಬಳಸಲಾಗುತ್ತೆ. ಇದರ ಮೂಲಕ ನಾವು ಜನರ ವಿವರಗಳನ್ನು ಸರಿಯಾಗಿ ಡಿಜಿಟಲ್ ರೂಪದಲ್ಲಿ ನಮೂದಿಸಬಹುದಾಗಿದೆ. ಜನಗಣತಿಯ ಮುಖ್ಯ ಉದ್ದೇಶಗಳು ಏನು ಅನ್ನೋದನ್ನು ನೋಡೋದಾದರೆ, ಜನಸಂಖ್ಯೆಯ ಮಾಹಿತಿ ತಿಳಿದುಕೊಳ್ಳೋದು, ಶಿಕ್ಷಣ, ಉದ್ಯೋಗ, ವಸತಿ ಮುಂತಾದ ಯೋಜನೆಗಳಿಗೆ ಇದು ಡೇಟಾವನ್ನು ಸಂಗ್ರಹಿಸಿಕೊಡುತ್ತೆ. ಸರ್ಕಾರದ ಯೋಜನೆಗಳಿಗೆ ಇದು ಸಹಾಯ ಆಗುತ್ತೆ. ಈ ಆ್ಯಪ್ನಲ್ಲಿ ಮುಖ್ಯವಾಗಿ 2 ರೋಲ್ಗಳನ್ನು ನೋಡಬಹುದು. ಮೊದಲನೆಯದಾಗಿ ಎನ್ಯುಮರೇಟರ್ ಹಾಗೆ ಸೂಪರ್ವೈಸರ್. ಎನ್ಯುಮರೇಟರ್ ಏನು ಮಾಡ್ತಾರೆ, ಫೀಲ್ಡ್ನಲ್ಲಿ ಮನೆ ಮನೆಗೆ ಹೋಗಿ ಡೇಟಾ ಕಲೆಕ್ಟ್ ಮಾಡಿ ಕೊಡ್ತಾರೆ. ಡೇಟಾ ಎಂಟ್ರಿ ಮತ್ತು ಸೇವ್ ಮಾಡೋ ಅಧಿಕಾರ ಎನ್ಯುಮರೇಟರ್ಗೆ ಮಾತ್ರ ಇರುತ್ತೆ. ಮತ್ತು ಲಾಗಿನ್ ಕೂಡ ಇವರು ಮಾತ್ರನೇ ಮಾಡಬಹುದಾಗಿದೆ. ಸೂಪರ್ವೈಸರ್ ಕೆಲಸ ಏನಪ್ಪ ಅಂತಂದರೆ, ಕಲೆಕ್ಟ್ ಆಗಿರುವಂತಹ ಡೇಟಾವನ್ನು ಇವರು ಡ್ಯಾಶ್ ಬೋರ್ಡ್ನಲ್ಲಿ ಪರಿಶೀಲನೆ ಮಾಡ್ತಾರೆ. ಇವರು ಅಪ್ರೂವ್ ಮತ್ತು ರಿಜೆಕ್ಟ್ ಮಾಡುವ ಅಧಿಕಾರ ಇವರಿಗಿರುತ್ತೆ. ಯಾರು ಎನ್ಯುಮರೇಟರ್ ಕಲೆಕ್ಟ್ ಮಾಡಿರುವಂತಹ ಡೇಟಾವನ್ನು ಅಪ್ರೂವಲ್ ಅಥವಾ ರಿಜೆಕ್ಟ್ ಮಾಡುವಂತಹ ಅಧಿಕಾರ ಸೂಪರ್ವೈಸರ್ಗೆ ಇರುತ್ತೆ. ಇವರಿಗೆ ಲಾಗಿನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇವರು ಪರಿವೀಕ್ಷಕರು ಮಾತ್ರ ಆಗಿರ್ತಾರೆ. ಯಾವ ರೀತಿಯ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ? ಮನೆ ಸಂಖ್ಯೆ ಮತ್ತು ಕಟ್ಟಡದ ಪ್ರಕಾರ ಹಾಗೂ ಮನೆ ಮಾಲೀಕತ್ವ, ತದನಂತರ ವಿದ್ಯುತ್ ಸೌಲಭ್ಯ, ಅಡುಗೆ ಇಂಧನದ ಮಾಹಿತಿ, ಕುಡಿಯುವ ನೀರು, ಶೌಚಾಲಯ, ಹೀಗೆ ಇತರೆ ಮುಖ್ಯ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಇವುಗಳನ್ನು ಸಂಗ್ರಹಿಸೋದ್ರಿಂದ ಇದೇನಾಗುತ್ತೆ, ಸರ್ಕಾರದ ಮುಂದಿನ ಯೋಜನೆಗಳಿಗೆ ಇವು ತುಂಬ ಮುಖ್ಯವಾಗುತ್ತವೆ. ಈ ಆ್ಯಪ್ ಎಷ್ಟು ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನೋಡೋದಾದರೆ, ಇದು ಸುಮಾರು 6 ಹಂತಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮೊದಲನೇದಾಗಿ ಲಾಗಿನ್, ದೆನ್ ಏರಿಯಾ ಸೆಲೆಕ್ಷನ್, ಹೌಸ್ ಆ್ಯಡ್, ಡೀಟೇಲ್ಸ್ ಫಿಲ್, ಸೇವ್, ಅಪ್ಲೋಡ್ ಆರ್ ಸಿಂಕ್. ಈ ರೀತಿಯಾಗಿ 6 ಹಂತಗಳಲ್ಲಿ ಆ್ಯಪ್ ಕಾರ್ಯವನ್ನು ನಿರ್ವಹಿಸುತ್ತೆ. ಅಪ್ಲಿಕೇಶನ್ ಆಕ್ಸೆಸ್ ಆ್ಯಂಡ್ ಏರಿಯಾ ಸೆಲೆಕ್ಷನ್. ಮೊದಲಿಗೆ ನಾವೇನು ಮಾಡಬೇಕಾಗತ್ತೆ, ನಮಗೆ ನೀಡಿರುವಂತಹ ಯೂಸರ್ ID ಮತ್ತು ಪಾಸ್ವರ್ಡನ್ನು ನಮೂದಿಸಬೇಕು. ಇದು ಎಲ್ಲ ಜನರಿಗೆ ಅಲ್ಲ, ಲಾಗಿನ್ ಇಲ್ಲದೆ ಇದನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಸ್ಗೆ ಮೇಲ್ಸ್ ಅಥವಾ ಮೆಸೇಜಸನ್ನು ಅವರು ಪಾಸ್ವರ್ಡ್ ಆ್ಯಂಡ್ ಯೂಸರ್ ಐಡಿಯನ್ನು ಪ್ರೊವೈಡ್ ಮಾಡಿರ್ತಾರೆ. ಆ ಯೂಸರ್ ID ಪಾಸ್ವರ್ಡನ್ನು ಬಳಸ್ಕೊಂಡು ನಾವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದ ಕೂಡಲೇ ಅಸೈನ್ಡ್ ಏರಿಯಾ ನಮಗೆ ಕಾಣಿಸುತ್ತೆ. ಯಾವ ಒಂದು ಏರಿಯಾನ ನಮಗೆ ಅಸೈನ್ ಮಾಡಿರ್ತಾರೆ ಆ ಅಸೈನ್ಡ್ ಏರಿಯಾ ನಮಗೆ ಕಾಣುತ್ತೆ. ನಮ್ಮ ಸ್ಟೇಟ್, ಡಿಸ್ಟ್ರಿಕ್ಟ್, ಬ್ಲಾಕ್ ಅಥವಾ ವಾರ್ಡ್, ವಿಲೇಜನ್ನು ನಾವಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಫೆಸಿಲಿಟಿ ಡೀಟೇಲ್ಸ್ ಎಂಟ್ರಿ. ಸೌಲಭ್ಯಗಳನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಹೌಸ್ ಲಿಸ್ಟಿಂಗ್, ಆ್ಯಡ್ ಹೌಸ್, ನ್ಯೂ ಎಂಟ್ರಿ ಆಯ್ಕೆ ಮಾಡಿ ಮನೆ ಸಂಖ್ಯೆ, ಕಟ್ಟಡದ ಪ್ರಕಾರ ಮತ್ತು ಮನೆ ಮಾಲೀಕನ ಹೆಸರನ್ನು ನಮೂದಿಸಬೇಕು. ಫೆಸಿಲಿಟಿ ಡೀಟೇಲ್ಸ್ ಎಂಟ್ರಿ ಅಂದರೆ ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ, ಅಡುಗೆ ಇಂಧನ ಇನ್ನಿತರೆ ಸೌಲಭ್ಯಗಳನ್ನು ನಾವು ಸರಿಯಾಗಿ ನಮೂದನೆಯನ್ನು ಮಾಡಬೇಕು. ಹೌಸ್ ಹೋಲ್ಡ್ ಡೀಟೇಲ್ಸ್, ಕುಟುಂಬದ ವಿವರಗಳು, ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಜಾಯಿಂಟ್ ಫ್ಯಾಮಿಲಿ, ಅದು ವಿಭಕ್ತ ಕುಟುಂಬವೋ ಅಥವಾ ಅವಿಭಕ್ತ ಕುಟುಂಬವೋ ಅನ್ನೋದನ್ನು ತಿಳಿಸಬೇಕು. ಅಟ್ ಲಾಸ್ಟ್ ಸೇವ್ ಆ್ಯಂಡ್ ವೆರಿಫೈ. ಎಲ್ಲ ಮಾಹಿತಿಯನ್ನು ಹಾಕಿದ ನಂತರ ಸೇವ್ ಅನ್ನು ಕ್ಲಿಕ್ ಮಾಡಬೇಕು. ಒಮ್ಮೆ ವೆರಿಫೈ ಮಾಡಿ ತಪ್ಪಿದ್ರೆ ನಾವು ಎಡಿಟ್ ಮಾಡೋ ಆಪ್ಷನ್ ಕೂಡ ಇರುತ್ತೆ. ಇದು ಆಫ್ಲೈನ್ನಲ್ಲಿ ಕೂಡ ಕೆಲಸ ಮಾಡುತ್ತೆ. ಅದಾದ ನಂತರ ಡೀಟೇಲ್ಸ್ ಫಿಲ್ ಮಾಡೋ ಅಂಥದ್ದು ಆಫ್ಲೈನ್ ಇದ್ರೂ ಕೂಡ ವರ್ಕ್ ಆಗುತ್ತೆ. ಆದರೆ ಸಿಂಕ್ ಮಾಡೋವಾಗ ನೆಟ್ವರ್ಕ್ ಕನೆಕ್ಷನ್ ಖಂಡಿತವಾಗಿ ಇರಬೇಕಾಗತ್ತೆ. ಸೊ ಇಂಟರ್ನೆಟ್ ಸಂಪರ್ಕ ಇದ್ದಾಗ ಮಾತ್ರ ಸಿಂಕ್ ಅಥವಾ ಅಪ್ಲೋಡನ್ನು ಕ್ಲಿಕ್ ಮಾಡಿ ಡೇಟಾ ನೇರವಾಗಿ ಸರ್ವರ್ಗೆ ಅಪ್ಲೋಡ್ ಆಗುತ್ತೆ. ತದನಂತರ ಸೂಪರ್ವೈಸರ್ ವೆರಿಫಿಕೇಷನ್. ಎನ್ಯುಮರೇಟರ್ ಫೀಲ್ಡ್ನಲ್ಲಿ ಕಲೆಕ್ಟ್ ಮಾಡಿದಂತಹ ಡೇಟಾವನ್ನು ನೇರವಾಗಿ ಸೂಪರ್ವೈಸರ್ ಡ್ಯಾಶ್ ಬೋರ್ಡ್ನಲ್ಲಿ ಕಾಣಿಸಿಕೊಳ್ಳುತ್ತೆ. ಸೂಪರ್ವೈಸರ್ ಆ ಮಾಹಿತಿಯನ್ನು ಪರಿಶೀಲನೆ ಮಾಡಿ ಅಪ್ರೂವಲ್ ಅಥವಾ ರಿಜೆಕ್ಟನ್ನು ಮಾಡ್ತಾ ಹೋಗ್ತಾರೆ. ಮುಖ್ಯವಾದ ಸೂಚನೆಗಳು: ನಿಮಗಿರುವಂತಹ ಯಾವುದೇ ಯೂಸರ್ ID ಪಾಸ್ವರ್ಡನ್ನು ನೀವು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಬಾರ್ದು. ಲಾಗಿನ್ ಡೀಟೇಲ್ಸ್ ಪಾಸ್ವರ್ಡನ್ನು ಶೇರ್ ಮಾಡಬಾರ್ದು.
ಒಂದೇ ಮನೆಯನ್ನು 2 ಬಾರಿ ನಮೂದನೆಯನ್ನು ಮಾಡಬಾರ್ದು, ಡ್ಯೂಪ್ಲಿಕೇಟ್ಸ್ ಎಂಟ್ರಿಯನ್ನು ಮಾಡಬಾರ್ದು. ಸಂಪೂರ್ಣ ಕವರೇಜ್, ನಿಮ್ಮ ಏರಿಯಾದ ಪ್ರತಿಯೊಂದು ಮನೆಯನ್ನು ಪ್ರಾಪರ್ ಆಗಿ ಕಡ್ಡಾಯವಾಗಿ ಭೇಟಿಯನ್ನು ಮಾಡಬೇಕು. ನೋ ಫೇಕ್ ಡೇಟಾ, ತಪ್ಪು ಮಾಹಿತಿಯನ್ನು ನೀಡಬಾರ್ದು. ಡೇಟಾ ಅಕ್ಯುರಸಿ ಅತ್ಯಂತ ಮುಖ್ಯವಾಗಿರುತ್ತೆ. ಡಿಜಿಟಲ್ ಇಂಡಿಯಾ ಸೆನ್ಸಸ್ ಆ್ಯಪ್ನ ಉಪಯೋಗಗಳೇನಾಗಿದೆ ಅಂದರೆ ಸಮಯ ಉಳಿಯುತ್ತೆ. ಪೇಪರ್ ವರ್ಕ್ ಇಲ್ಲದೆ ಇರೋದ್ರಿಂದ ನಾವು ಡಿಜಿಟಲ್ ಎಂಟ್ರಿ ಮಾಡೋದ್ರಿಂದ ಪ್ರೊಸೆಸ್ ತುಂಬ ಸುಲಭವಾಗುತ್ತೆ. ತಪ್ಪುಗಳು ಕಡಿಮೆ ಆಗುತ್ತೆ. ಡಿಜಿಟಲ್ ವೆರಿಫಿಕೇಷನ್ನಿಂದ ಅಥೆಂಟಿಸಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಉತ್ತರಗಳಲ್ಲಿ ನಮಗೆ ಅಲ್ಲಿ ಡ್ರಾಪ್ ಡೌನ್ ಮೆನ್ಯೂನಲ್ಲಿ ನಾವು ಜಸ್ಟ್ ಕ್ಲಿಕ್ ಮಾಡೋದ್ರ ಮುಖಾಂತರ ಡೇಟಾವನ್ನು ಕಲೆಕ್ಟ್ ಮಾಡಬಹುದು. ಪೇಪರ್ ವರ್ಕ್ ಆದರೆ ಎಲ್ಲವನ್ನು ನಾವು ಬರೆಯೋದ್ರ ಮುಖಾಂತರ ಸಮಯ ಹೆಚ್ಚು ತಗೊಳ್ತಾ ಇತ್ತು. ಇದರಿಂದ ಸಮಯ ಉಳಿಯುತ್ತೆ. HLO ಆ್ಯಪ್ ಬಳಸಿ ಸಂಗ್ರಹಿಸಿದ ದತ್ತಾಂಶವೇ 2027ರ ರಾಷ್ಟ್ರೀಯ ಜನಗಣತಿಯ ಅಡಿಪಾಯವಾಗಿದೆ. ಇದಾಗಿತ್ತು ಇಂಟ್ರೊಡಕ್ಷನ್ ಟು HLO ಆ್ಯಪ್ ಸೆನ್ಸಸ್ 2027. ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಈ ಆ್ಯಪನ್ನು ಯೂಸ್ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು 6 ಸ್ಟೆಪ್ಸನ್ನು ಒಳಗೊಂಡಿದೆ. ಲಾಗಿನ್, ಏರಿಯಾ ಸೆಲೆಕ್ಷನ್, ಆ್ಯಡಿಂಗ್ ಹೌಸ್, ಡೀಟೇಲ್ ಕಲೆಕ್ಷನ್, ಸೇವ್, ಅಪ್ಲೋಡ್ ಆರ್ ಸಿಂಕ್. ಇಷ್ಟು ಮೆಥಡ್ಸ್ನಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಈಗಾಗಲೇ ತಿಳಿಸಿದಂತೆ ಎನ್ಯುಮರೇಟರ್ ಏನು ಮಾಡ್ತಾರೆ, ಡೇಟಾ ಕಲೆಕ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ಅದೇನಾದರೂ ತಪ್ಪಾಗಿದ್ದರೆ ಎಡಿಟ್ ಮಾಡ್ತಾರೆ. ಕೊನೆಯದಲ್ಲಿ ಸರ್ವರ್ಗೆ ಅಪ್ಲೋಡ್ ಮಾಡ್ತಾರೆ. ಸೂಪರ್ವೈಸರ್ ಏನು ಮಾಡ್ತಾರೆ, ಗಣತಿದಾರರ ಮಾಹಿತಿಯನ್ನು ಪರಿಶೀಲನೆ ಮಾಡ್ತಾರೆ. ಅದನ್ನು ಅಪ್ರೂವ್ ಮಾಡ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ. ಮೊದಲನೇ ಹಂತ, ನಮಗೆ ಕೊಟ್ಟಿರುವಂತಹ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸಿ ನಾವು ಲಾಗಿನ್ ಆಗಬೇಕು. ಎರಡನೇ ಹಂತ, ಪ್ರದೇಶದ ಆಯ್ಕೆ. ರಾಜ್ಯ, ಜಿಲ್ಲೆ, ಬ್ಲಾಕ್, ವಾರ್ಡ್ ಅಥವಾ ಯಾವ ಗ್ರಾಮ ನಿಮಗೆ ಕೊಟ್ಟಿರುವಂತಹ ಏರಿಯಾವನ್ನು ನೀವು ಸೆಲೆಕ್ಟ್ ಮಾಡಬೇಕು. ತದನಂತರ ಈ ರೀತಿಯಾಗಿ ನೀವು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಮನೆ, ಕಟ್ಟಡದ ವಿವರ, ಮೂಲ ಸೌಲಭ್ಯಗಳು, ಕುಟುಂಬದ ಮಾಹಿತಿ. ಈಗಾಗಲೇ ನಾನು ಹಿಂದೆ ತಿಳಿಸಿದಂತೆ ನೀವು ಈ 3 ಭಾಗಗಳನ್ನು ಪೂರ್ಣಗೊಳಿಸಬೇಕು. ನೆಕ್ಸ್ಟ್, ಥರ್ಡ್ ಸ್ಟೇಜ್, ಮನೆ ಸಂಖ್ಯೆ, ಕಟ್ಟಡದ ಪ್ರಕಾರ, ಮನೆ ಮಾಲೀಕರ ಹೆಸರು. ಇದನ್ನು ನ್ಯೂ ಅನ್ನೋದನ್ನು ನೀವು ಎಂಟ್ರಿ ಮಾಡಿ ಸೇರಿಸ್ತಾ ಹೋಗಬೇಕಾಗತ್ತೆ. 4ನೇ ಹಂತದಲ್ಲಿ ಸೌಲಭ್ಯಗಳ ಮಾಹಿತಿ, ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್, ಅಡುಗೆ, ಇಂಧನ. ಪ್ರತಿ ಮನೆಯಲ್ಲಿ ಲಭ್ಯವಿರುವಂತಹ ಸೌಲಭ್ಯಗಳನ್ನು ಮೇಲಿನ ವರ್ಗಗಳಲ್ಲಿ ಕಡ್ಡಾಯವಾಗಿ ನಾವು ಆಯ್ಕೆ ಮಾಡಬೇಕಾಗತ್ತೆ. ಹಂತ 5, ಕುಟುಂಬದ ವಿವರಗಳು. ಮನೆಯಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆ ಪ್ಲಸ್ ಆರ್ ಮೈನಸ್. ನೀವು ಪ್ಲಸ್ ಮಾಡ್ತಾ ಹೋದರೆ ಟೋಟಲ್ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೈನಸನ್ನು ಕ್ಲಿಕ್ ಮಾಡಿದ್ರೆ ಲೆಸ್ ಆಗ್ತಾ ಹೋಗುತ್ತೆ. ಕುಟುಂಬದ ಪ್ರಕಾರ ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಜಾಯಿಂಟ್ ಫ್ಯಾಮಿಲಿಯನ್ನು ನೀವು ನಮೂದಿಸಬೇಕು. ಹಂತ 6, ಉಳಿಸಿ ಮತ್ತು ಪರಿಶೀಲಿಸಿ. ಸೇವ್. ಎಲ್ಲ ಮಾಹಿತಿ ಹಾಕಿದ ನಂತರವೇ ನೀವು ಸೇವ್ ಅನ್ನು ಕ್ಲಿಕ್ ಮಾಡಬೇಕು. ಸೇವ್ ಆದ ಮಾಹಿತಿಯನ್ನು ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಬೇಕು. ಒಂದು ಪಕ್ಷದಲ್ಲಿ ಡೇಟಾ ಕಲೆಕ್ಷನ್ ಏನಾದರೂ ತಪ್ಪಾಗಿದ್ರೆ ನೀವು ಎಡಿಟ್ ಆಪ್ಷನನ್ನು ಬಳಸ್ಕೊಂಡು ಪುನಃ ಸರಿಯಾದ ಡೇಟಾವನ್ನು ಅಪ್ಲೋಡ್ ಮಾಡಬೇಕು. ಮೇಲ್ವಿಚಾರಕರ ಪರಿಶೀಲನೆಗೆ ಹೋಗುವ ಮುನ್ನ ನಿಮ್ಮ ದತ್ತಾಂಶ ದೋಷ ಮುಕ್ತವಾಗಿರಬೇಕು. ನಿಮ್ಮ ಡೇಟಾ ಸಂಪೂರ್ಣವಾಗಿ ಅಥೆಂಟಿಕ್ ಆಗಿ ಇರಬೇಕು. ಇಂಟರ್ನೆಟ್ ಇಲ್ಲದಿದ್ರೂ ಸಹಿತ ಈ ಆ್ಯಪ್ ವರ್ಕ್ ಮಾಡುತ್ತೆ. ಆದರೆ ಸೇವ್ ಮಾಡಿಕೊಂಡ ನಂತರ ನೀವು ಸಿಂಕ್ ಮಾಡುವಾಗ ನೀವು ನೆಟ್ವರ್ಕ್ ಕನೆಕ್ಷನ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಇಂಟರ್ನೆಟ್ ಇದ್ದಾಗ ಮಾತ್ರವೇ ನೀವು ಅಪ್ಲೋಡ್ ಮತ್ತು ಸಿಂಕ್ ಬಟನ್ ಬಳಸಿ ಸರ್ವರ್ಗೆ ದತ್ತಾಂಶವನ್ನು ಅಪ್ಲೋಡ್ ಮಾಡಬೇಕು. ನೀವು ಆಫ್ಲೈನಲ್ಲಿ ಇದ್ರೂ ಸಹಿತ ಈ ಆ್ಯಪ್ ವರ್ಕ್ ಆಗ್ತಾ ಇರುತ್ತೆ. ನೀವಾಗ ಸೇವನ್ನು ಕೊಟ್ಟರೆ ನಿಮ್ಮ ಫೋನ್ ಮೆಮೊರಿಯಲ್ಲಿ ಈ ದತ್ತಾಂಶಗಳು ಸೇವ್ ಆಗಿರುತ್ತೆ. ಯಾವಾಗ ನೀವು ಆನ್ಲೈನ್ ಇರ್ತೀರಿ, ನೆಟ್ವರ್ಕ್ ಕನೆಕ್ಷನ್ ಇರುತ್ತೆ, ಆಗಷ್ಟೇ ನೀವು ಸಿಂಕನ್ನು ಕೊಟ್ಟಾಗ ಅದು ಸರ್ವರ್ಗೆ ಅಪ್ಲೋಡ್ ಆಗುತ್ತೆ. ಕೊನೆಯದಾಗಿ ನಿಮ್ಮ ಮೇಲ್ವಿಚಾರಕರು, ಸೂಪರ್ವೈಸರ್ ಅವರ ಡ್ಯಾಶ್ಬೋರ್ಡ್ಗೆ ಬಂದಂತಹ ನಿಮ್ಮ ಡೇಟಾ ಕಲೆಕ್ಷನನ್ನು ಸರಿಯಾಗಿ ಚೆಕ್ ಮಾಡ್ತಾರೆ. ಅದು ಸರಿಯಾಗಿದ್ದರೆ ಅಪ್ರೂವಲ್ ಕೊಡ್ತಾರೆ, ತಪ್ಪಾಗಿದ್ದರೆ ರಿಜೆಕ್ಟನ್ನು ಮಾಡ್ತಾರೆ. ರಿಜೆಕ್ಟ್ ಆದಂತಹ ಮಾಹಿತಿಯನ್ನು ನೀವು ಮತ್ತೆ ಪರಿಶೀಲಿಸಿ ಸರಿಪಡಿಸಬೇಕಾಗತ್ತೆ. ಡೂಸ್ ಆ್ಯಂಡ್ ಡೋಂಟ್ಸ್ ಏನಪ್ಪ ಅಂತಂದರೆ ಪ್ರತಿಯೊಂದು ಮನೆಯನ್ನು ನೀವು ಕಡ್ಡಾಯವಾಗಿ ಭೇಟಿ ಮಾಡಲೇಬೇಕಾಗತ್ತೆ. ಮಾಹಿತಿಯನ್ನು ನಿಖರವಾಗಿ ಸರಿಯಾಗಿ ನಮೂದಿಸಬೇಕು. ಸುಳ್ಳು ಮಾಹಿತಿಯನ್ನು ನೀಡಬಾರ್ದು. ಒಂದೇ ಮನೆಯನ್ನು 2 ಬಾರಿ ನಮೂದಿಸಬಾರ್ದು. ಡ್ಯೂಪ್ಲಿಕೇಟ್ ಎಂಟ್ರಿ ಮಾಡಬಾರ್ದು. ನಿಮ್ಮ ಲಾಗಿನ್ ವಿವರಗಳನ್ನು ಇತರರೊಂದಿಗೆ ಹಂಚಿಕೊಳ್ಬಾರ್ದು.
ಈ HLO ಆ್ಯಪ್ ಸೆನ್ಸಸ್ 2027 ಆ್ಯಪ್ನ ಬಳಸೋದ್ರಿಂದ ಜನಗಣತಿ ಪ್ರಕ್ರಿಯೆ ತುಂಬ ಸುಲಭವಾಗಿ ಆಗುತ್ತೆ, ಸಮಯ ಮತ್ತು ಶ್ರಮ ಉಳಿಯುತ್ತೆ ಅಂತಲೇ ಹೇಳಬಹುದು. ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.